ವೆಂಕಟೇಶ್ ಅವ್ರ ಜೊತೆನೆ ವಾಕಿಂಗ್ ಆಗಲಿ ಬೇರೆ ಆಗಲಿ ನಿಮಗೆ ಹೆಮ್ಮೆ ಪಡಬೇಕು. ಈ ಶಾಲೆಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದಂಥ ಒಬ್ಬರು ಹೆಸರಾಂತ ಲೇಖಕರು ಅನ್ನೋದು ಕೂಡ ಈ ಊರಿನ ಹೆಸರು ಹೇಳಿರ್ತಾರೆ. ಬೈರ್ಗೂರು ವೆಂಕಟೇಶ್, ವಿ ಎಸ್ ಕೃಷ್ಣಮೂರ್ತಿ, ರಾಧಾಕೃಷ್ಣ ಶೆಟ್ಟಿ, ಇವರೆಲ್ಲ ಈಗಿದ್ದಾರೆ. ಇಬ್ಬರು ಟೀಚರ್ಸ್ ಇದ್ದಾರೆ ಆ ಕಾಲದಲ್ಲಿದ್ದವರು, ಬಹುಶಃ ಇಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ. ಒಬ್ಬರು ನನಗೆ ಯಾವಾಗಲೂ ಸಂಪರ್ಕದಲ್ಲಿದ್ದಾರೆ, ಅವರು ಗೋರಿಬಿದ್ನೂರಲ್ಲಿರ್ತಾರೆ, ಪಠಾಣ್ ರಹಮತುಲ್ಲಾ PRT. ಅವರು ಇಲ್ಲಿ ಕೆಲಸ ಇಲ್ಲಿ ಬಿಟ್ಟ ಮೇಲೆ ಗೌರ್ಮೆಂಟ್ ಸರ್ವಿಸ್ ಸೇರಿ ಟ್ರೆಜರಿ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ ಆಗಿ ಆಮೇಲೆ ಈ ಹಬ್ಬಕ್ಕೂ ನನಗೆ ವಿಶ್ ಮಾಡ್ತಾರೆ. ಇನ್ನೊಬ್ಬರು ಇದೇ ಊರಿನವರು ಗೋಪಾಲ್ ಕೃಷ್ಣ ಶೆಟ್ಟಿ, ಅವರು ಬೆಂಗಳೂರಲ್ಲೇ ಇರ್ತಾರೆ, ಹಿಂದಿ ಟೀಚರ್ಸ್. ಇಬ್ಬರೇ ನಂಗೆ ಗೊತ್ತಿರೋರು ಆವಾಗಿನಿಂದ ಟೀಚರ್ಸ್. ಬಿ ನಾರಾಯಣ್ ಅವರೆಲ್ಲ ನಾನಿದ್ದಾಗಿನ ಟೀಚರ್ಸ್ ಇದ್ದವ್ರು, ಮತ್ತು SKR ಕೂಡ ಇರಬೇಕು ಇದ್ದಾರೆ. ಆಮೇಲೆ ರಾಧಾಕೃಷ್ಣ ಶೆಟ್ಟರು ಇಲ್ಲ, VSK ಇಲ್ಲ, ಮೊಹಮ್ಮದ್ ಬಶೀರ್ ಇಲ್ಲ, ಇನ್ನೊಬ್ಬರು ರಾಮಕೃಷ್ಣ ರೆಡ್ಡಿ ಅಂತ 1 ವರ್ಷ ಕೆಲಸ ಮಾಡಿದರು ಮಾಲೂರು ಕಡೆಯವರು, ಕನ್ನಡ ಟೀಚರ್ ಆಗಿ. ಬಹುತೇಕ ಜನ ಇಲ್ಲ. ಈಗ ಏನೇನೋ ಆಯಿತು, ಇಲ್ಲಿ ಇದಿಲ್ಲ ಅದಿಲ್ಲ. ಪ್ರೈವೇಟ್ ಸ್ಕೂಲ್ಸ್ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ನಮಗೊಂದು ವಿಚಾರ, ಇದು ನಾವು ಪ್ರೈವೇಟ್ ಸ್ಕೂಲಾ ಗೌರ್ಮೆಂಟ್ ಸ್ಕೂಲಾ? ಈಗ ನನಗೆ ಆಚೆ ಎಲ್ಲ ಹೋದಾಗ ನೀನು ಯಾವ ಶಾಲೆಯಲ್ಲಿ ಓದಿದೆ ಅಂದರೆ, ಈ ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀನಿ ಅಂತ ಹೇಳೋಕ್ಕೂ ಮದುವೆ. ನಾನು ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲ್, ಭಾರಿ ದೊಡ್ಡ ಸ್ಕೂಲಲ್ಲಿ ಓದ್ಕೊಂಡು ಬಂದಿದ್ದಾನೆ ಇನ್ನೊಂದು ಭಾವ. ಆದರೆ ಇಲ್ಲಿ ಓದಿದವ್ರಿಗೆ ಮಾತ್ರ ಇಲ್ಲಿ ಅನುಭವ ಇರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮೋಟಿವೇಶನ್ ಕೊಟ್ಟವರಿದ್ದರೆ, ನಿಮಗೆ ಕಟ್ಟಡ ಇರಲಿ ಇನ್ನೊಂದಿರಲಿ ಇಲ್ಲದೆ ಇರಲಿ, ಆ ವಿದ್ಯಾರ್ಥಿಗಳ ಮೇಲೆ ಮೇಲೆ ಬಂದೇ ಬರ್ತಾರೆ. ನಾನು ಇದೇ ಶಾಲೆಯಲ್ಲಿ ಓದೋನು ನಮ್ಮ ಮುಂದೆ, ಈಗ ಅವ್ರು ಹೇಳಿದರು ನಾನು 2-3 ಸಲ ಫೇಲ್ ಆದೆ. ಯಾರ್ಯಾರೋ ತಲೆ ಕೆಡಿಸಿದ್ರು, ನೀನು ಫಸ್ಟ್ ಬಂದುಬಿಟ್ಟಿದೆಯಾ, ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿಬಿಟ್ಟಿದೆಯಾ. ಇಲ್ಲಿ ನಮ್ಮ ಕಾಲದಲ್ಲಿ ಹೈಸ್ಕೂಲಲ್ಲೇ ಆಪ್ಷನಲ್ಸ್ ಇತ್ತು. ನಿಮ್ಮಲ್ಲಿದ್ದವ್ರಿಗೆ ಎಷ್ಟು ಜನಕ್ಕೆ ಇತ್ತು ಗೊತ್ತಿಲ್ಲ. PCM, HEP ಎಲ್ಲ ಹೈಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡಲ್ಲೇ ಆಪ್ಟ್ ಮಾಡಬೇಕಾಯ್ತು. ನಾನು PCM ಅಲ್ಲಿದ್ದೆ, ಕೆಲವರು HEP ಯಲ್ಲಿದ್ದರು. 2 ಆಪ್ಷನಲ್ಸ್ ಇತ್ತು ಈ ಸ್ಕೂಲಲ್ಲಿ. PCB ಓದಿಲ್ಲ. ಆದರೆ ತುಂಬ ಜನ ಹೇಳಿದರು, ನೀನು ಯಾಕೆ ಡಾಕ್ಟರ್ ಆಗಬಾರ್ದು, ನೀವು ಮುಳ್ಬಾಗಿಲಲ್ಲಿ 11th ಸ್ಟ್ಯಾಂಡರ್ಡ್ ಸೇರಿದರೆ ನೀನು PCB ತಗೋ ಅಂತ. ನಾನು ಫಸ್ಟು ಇಂಗ್ಲೀಷೇ ಗೊತ್ತಿಲ್ಲ, ಆಮೇಲೆ PCBಗೆ ಅಂತ ಸೇರಿಸಿದರು, ಇಂಗ್ಲೀಷ್ ಮೀಡಿಯಮ್. ಅಲ್ಲೆಲ್ಲೂ ಹೋಗಲ್ಲ, ಇಲ್ಲೆಲ್ಲ ದಿವಸ ಬೆಳಗ್ಗೆ 1 ರೂಪಾಯಿ ಕೊಡ್ತಿದ್ರು ನನಗೆ. ನಮ್ಗೆ ಅರ್ಧ ಟಿಕೆಟು. ಅವಾಗ ಮುಳ್ಬಾಗಿಲಿಗೆ ಇಲ್ಲಿಂದ 40 ಪೈಸೆ, ನನಗೆ 20 ಪೈಸೆ, ಹೋಗೋಕ್ಕೆ 20 ಪೈಸೆ, ಬರೋಕ್ಕೆ 20 ಪೈಸೆ. ಆಮೇಲೆ ಮುಳ್ಬಾಗಲ್ಲಿರುವ ಎಂಥದ್ದು ಬ್ಯಾಂಗ್ಳೂರು ಹೋಟೆಲಲ್ಲಿ 20 ಪೈಸೆ ಆ ದಿವಸ ಓವರ್. ಅದು ಆಗಿದ್ದೇನು, ಮಧ್ಯಾಹ್ನ ಒಂದು ಫಿಸಿಕ್ಸ್ ಕ್ಲಾಸಲ್ಲಿ ಆಗಬೇಕಾ, ಕನ್ನಡ ಜಾಯಿನ್ ಆಗಬೇಕಾ ಅಂತ. ನನಗೆ ಯಾರೋ ಹೇಳಿದರು, ನೀನು ಹಿಸ್ಟ್ರಿ ಜಾಯಿನ್ ಆಗು, ಹಿಸ್ಟ್ರಿ ಯೂನಿವರ್ಸಿಟಿ ಟಾಪರು, ಅಲ್ಲಿ ನಿನಗೇನೋ ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಬರುತ್ತೆ, ಅದು ಇದು ಅಂತ. ನನಗೆ ಆಪ್ಷನ್ ಇತ್ತು. ಎನಿಹೌ ಕನ್ನಡಕ್ಕೆ ಸೇರಬೇಕಾದ ಒಂದು ಹಿಸ್ಟ್ರಿಗೆ ಸೇರಿದೆ. ದೆನ್ ಅಗೈನ್ ಐ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ with 3 gold medals in 1876. ಆವಾಗಿಂದ ಈ ಶಾಲೆಗೆ ಮತ್ತೆ ಕೇಳ್ತಾ ಇದ್ವಿ, ತುಂಬ ಸ್ಟ್ರೆಂತ್ ಆಗಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ. ಸಂತೋಷ ಪ್ರತಿ ಸರಿ ಯಾರು ಬಂದ. ಮಧ್ಯದಲ್ಲಿ ಬರೋರು ನಮ್ಮ ಈ ರಾಮು ಅವರ ಅಣ್ಣ ವಿಜಯ್ ಕುಮಾರ್ ಅವರ NGO ಯಾವುದೋ ಅಲ್ಲಿ ಅವ್ರ ಬಿಲ್ಡಿಂಗ್ ಎಲ್ಲ ಸೇರಿಸ್ಕೊಂಡು ಇಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಇಲ್ಲಿ ಕರೆದು ಹುಡುಗರಿಗೆ ಪುಸ್ತಕ ಕೊಡೋದು, ಅದು ಇದು ಮಾಡ್ತಾ ಇತ್ತು. ಅದಕ್ಕೆ ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ನಾವು ಎಲ್ಲ ಮಾತಾಡಿದ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಕೂಡ ಗಮನದಲ್ಲಿ ಇಟ್ಕೋಬೇಕು. ಇದು ಈ ಶಾಲೆಗೆ ಮಾತ್ರ ಇರ್ತಕ್ಕಂಥ ಪರಿಸ್ಥಿತಿ ಅಲ್ಲ. ಇಡೀ ರಾಜ್ಯದಲ್ಲಿ ಈ ಥರ ಶಾಲೆಗಳ ಎಲ್ಲ ಪರಿಸ್ಥಿತಿ ಇದೇ ರೀತಿ ಇದೆ. ನನಗೆ ಗೊತ್ತಿದೆ, ಎಲ್ಲೆಲ್ಲೋ ನಾನು ರಾಯಚೂರು ಜಿಲ್ಲಾ ಪಂಚಾಯತಿ CEO ಇದ್ದೆ 30 ವರ್ಷದ ಹಿಂದೆ. ಈ SLC ಪರೀಕ್ಷೆ ಬಂದರೆ ನಾನೇ ಒಂದು ಪೊಲೀಸ್ ಜೀಪ್ ಜೊತೆಯಲ್ಲಿ ಕರ್ಕೊಂಡು ನನ್ನ ಕಾರೆಲ್ಲ ಹಾಕ್ಕೊಂಡು ಒಂದು ಕೋಲ್ ತಗೊಂಡು ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ಸ್ ಹತ್ರ ಹೋಗ್ತಾ ಇದ್ದೆ. ಎಲ್ಲ ಪಾಸ್ ಮಾಡೋ ಕಾಲ ಬಂತು ಮಧ್ಯದಲ್ಲಿ ಒಂದ್ಸರಿ. ಅದಕ್ಕೆ ಎಷ್ಟು ನಾಚಿಕೆಗೇಡಿನ ಕೆಲಸ ಅಂದರೆ, ಮೇಷ್ಟ್ರುಗಳಿರೋ ಕಡೆ, ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋ ಕಡೆ ಸರ್ಕಾರನೇ ಆದೇಶ ಮಾಡಿ ಕ್ಯಾಮರಾಗಳು ಇಟ್ಟುಬಿಟ್ಟು ಪರೀಕ್ಷೆ ಬರೆಸಿ ಅಂತ. ಇದಕ್ಕಿಂತ ಇನ್ನೇನಾದರೂ ಯೋಚನೆ ಮಾಡೋಕ್ಕಾಗತ್ತಾ?